ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ, ಏನೇ ಕಷ್ಟಗಳು ಸಮಸ್ಯೆ ಬಂದರೂ ನಾವು ಅದನ್ನೆಲ್ಲ ಎದುರಿಸಲೇಬೇಕು, ಜೀವನ ಮಾಡಲೇಬೇಕು. ಕಷ್ಟ ಬಂದಿದೆ ಅಂತ ನಾವು ಜೀವನನ ಕಳ್ಕೊಳ್ಳೋಕ್ಕಾಗೋದಿಲ್ಲ, ನಮ್ಗೆ ಸಂಸಾರ ಮಾಡೋಕ್ಕಾಗೋದಿಲ್ಲ ಅಂತ ಮನೆ ಬಿಟ್ಟು ನಾವು ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾವು ಇಲ್ಲೂ ಬಿಟ್ಟು ಹೋದ್ರೂ ಹೊರಗಡೆ ಎಲ್ಲರೂ ನಾವು ಜೀವನ ಮಾಡಲೇಬೇಕಲ್ಲ. ಹಂಗಾಗಿ ನಾವು ಬದುಕಲೇಬೇಕು, ಬಾಳಲೇಬೇಕು. ಬಾಳೋದಕ್ಕೆ ಏನು ಮಾಡಬೇಕು, ಹೇಗೆ ನಮ್ಮ ಜೀವನನ ಸರಿ ಮಾಡ್ಕೋಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಕಳೆದೋಗಿದ್ದನ್ನೇ ನೆನೆಸ್ಕೊಂಡು ನಾವು ಕೊರಗ್ತಾ ಕೂತ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕಷ್ಟ ಇದೆ ಅಂತಂದ್ಬಿಟ್ಟು ಆ ಕಷ್ಟನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ ಕಷ್ಟದ ಹಿಂದೆಗಡೆ ನಮಗೆ ಸುಖ ಅನ್ನೋದು ಭಗವಂತ ಕೊಟ್ಟಿರ್ತಾರಲ್ಲ, ಆ ಕಷ್ಟ ಕಳೆಯೋದ್ರೊಳಗಡೆನೂ ಅಷ್ಟೇ ಸುಖ ಅನ್ನೋದು ನಮಗೆ ಕೊಡ್ತಾರೆ. ಕಾಲ ಒಂದೇ ಥರ ಇರೋದಿಲ್ಲ. ಹಗ್ಲಾದ್ಮೇಲೆ ರಾತ್ರಿ, ರಾತ್ರಿ ಆದಮೇಲೆ ಬೆಳಕು ಬರುತ್ತಲ್ಲ, ಅದೇ ರೀತಿ ಕಷ್ಟ ಅನ್ನೋದು ಯಾವುದೇ ಮನುಷ್ಯನ ಹತ್ರ ಶಾಶ್ವತವಾಗಿ ಕಷ್ಟ ಅನ್ನೋದು ಇರೋದಿಲ್ಲ. ಹಾಗೆಯೇ ಇವತ್ತು ಕಷ್ಟ ಬಂದರೆ ನಾಳೆ ಸುಖ ಅನ್ನೋದು ಬರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಇದೆಲ್ಲ ನಡೆದಿರುತ್ತೆ. ಹಿಂದೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ, ಒಂದೊಂದು ದಿನ ಒಂದೊಂದು ಥರ ಕಷ್ಟ ಇರುತ್ತೆ. ಏಕೆ ಅಂತಂದರೆ ಕಷ್ಟ ಅಂತಂದರೆ 6 ತಿಂಗಳು ಕಷ್ಟ ಬರೋದು, 6 ತಿಂಗಳು ಸುಖ ಬರೋದು, ಆ ಥರ ಇರೋದಿಲ್ಲ. ಒಂದೊಂದು ದಿನ ಒಂದೊಂದು ನಿಮಿಷನೂ ಒಂದೊಂದು ಥರ ಇರುತ್ತೆ. ಇವತ್ತಿದ್ದಿದ್ದು ಕಷ್ಟ ನಾಳೆ ಇರೋದಿಲ್ಲ. ಆದರೆ ಇವತ್ತು ನಾವು ಕಣ್ಣೀರು ಹಾಕ್ತೀವಲ್ಲ, ನಾಳೆ ನಾವು ಕಣ್ಣೀರು ಹಾಕೋದಿಲ್ಲ. ಒಂದೊಂದು ನಿಮಿಷನೂ ಸಹ ಭಗವಂತ ನಿಶ್ಚಯ ಮಾಡಿರ್ತಾನೆ. ಯಾವ ಟೈಮಲ್ಲಿ ನೀನು ಈ ಥರ ಇರಬೇಕು, ಯಾವ ಟೈಮಲ್ಲಿ ನೀನು ನೋವು ಪಡಬೇಕು, ಯಾವ ಟೈಮಲ್ಲಿ ನೀನು ಸುಖ ಅನ್ನೋದು ಪಡಬೇಕು, ಯಾರಿಂದ ಕಷ್ಟ ಅನುಭವಿಸ್ಬೇಕು ಅನ್ನೋದು ಸಹ ಭಗವಂತನ ನಿಶ್ಚಯ ಆಗಿರುತ್ತೆ. ನಾವು ಭಗವಂತನ ಮುಂದೆ ಕೂತ್ಕೊಂಡು ನಾವು ನಮ್ಮ ಕಷ್ಟ ಕಣ್ಣೀರು ಎಲ್ಲವನ್ನು ಸಹ ಹೇಳ್ಕೊತೀವಿ. ಭಗವಂತ ಎಲ್ಲನೂ ಸಹ ಕೇಳಿಸ್ಕೊತಾನೆ. ಭಗವಂತ ಕಣ್ಣು ಮುಚ್ಕೊಂಡು ಕೂತಿರೋದಿಲ್ಲ. ನಾವು ಅಂದ್ಕೋತೀವಿ ನಮ್ಮ ಕಷ್ಟ ನೋಡಿ ಏನಕ್ಕೆ ನೀನು ಕಣ್ಣು ಮುಚ್ಕೊಂಡು ಕೂತಿದೀಯಾ ಅಂತ. ಖಂಡಿತ ಇಲ್ಲ, ನಮ್ಮ ಕಷ್ಟನೂ ಸಹ ಭಗವಂತ ನೋಡ್ತಿರ್ತಾನೆ. ನಮ್ಮ ಮನೆಯಲ್ಲಿದ್ದಾರೆ ರಾಯರು, ನಾವು ರಾಯರಿಗೆ ಪೂಜೆ ಮಾಡ್ತಾಯಿದ್ದೀವಿ ಅಂತಂದರೆ ರಾಯರು ಇದನ್ನೆಲ್ಲ ನೋಡ್ತಿರ್ತಾರೆ. ಹಂಗಾಗಿ ನಮ್ಮ ಕಷ್ಟ ಕಳೆಯೋ ತನಕನೂ ನಾವು ರಾಯರು ನಂಬಿದ್ದೀವ, ರಾಯರು ಪಾದ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬಾರ್ದು. ನಮ್ಮ ಕಷ್ಟ ಬಂದಿದೆ ಅಂತಂದ್ಬಿಟ್ಟು ರಾಯರಿಗೆ ಪೂಜೆ ಮಾಡೋದು ನಿಲ್ಲಿಸೋದಕ್ಕೂ ಹೋಗಬಾರ್ದು. ಮನೆ ದೇವ್ರಿಗೆ ಪೂಜೆ ಮಾಡೋದನ್ನು ನಿಲ್ಲಿಸೋದಕ್ಕೂ ಹೋಗಬಾರ್ದು. ಯಥಾಸ್ಥಿತಿ ಪ್ರಕಾರ ನಮ್ಮ ಏನು ಮಾಡಬೇಕೋ ನಮ್ಮ ಕೆಲಸ ಕಾರ್ಯಗಳನ್ನ ಅದನ್ನೇ ನಾವು ಮಾಡ್ತಾ ಹೋಗಬೇಕು. ಈಗ ಏನೋ ಕಷ್ಟ ಬತ್ತು, ದುಡ್ಡಿನ ಸಮಸ್ಯೆ ಬತ್ತು ಅಂದ್ಬಿಟ್ಟು ನಾವು ಮಾಡೋ ಕೆಲಸ ನಿಲ್ಲಿಸ್ಬಿಟ್ಟು ಇನ್ನೂ ಮನೆಯಲ್ಲಿ ಕೂತ್ಕೊಂಡು ಕೊರಗೋದು, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಅಂಥದ್ದಲ್ಲ. ನಾವು ಯಥಾಸ್ಥಿತಿ ಹೇಗೆ ದಿನಚರಿ ನಾವು ಮಾಡ್ತೀವೋ ಅದೇ ಥರ ನಾವು ಮಾಡ್ತಾ ಹೋಗಬೇಕು. ಹೌದು, ಕಷ್ಟ ಕೊಟ್ಟಾಗ ಜಾಸ್ತಿ ದೇವ್ರುಗಳು ನಮ್ಮನ್ನು ಪರೀಕ್ಷೆ ಮಾಡ್ತಾರಂತೆ, ಕಷ್ಟ ಕೊಟ್ಟು ಪರೀಕ್ಷೆ ಮಾಡ್ತಾರಂತೆ. ನಾನು ನಿನಗೆ ಚೆನ್ನಾಗಿಟ್ಟಾಗ ನೀನು ಯಾವ ರೀತಿ ನನ್ನನ್ನು ಪೂಜೆ ಮಾಡ್ತೀಯಾ, ನಿನಗೆ ಕಷ್ಟ ಬಂದಾಗ ನೀನು ಯಾವ ರೀತಿ ನನ್ನನ್ನು ಪೂಜೆ ಮಾಡ್ತೀಯ ಅನ್ನೋದು ಸಹ ಭಗವಂತ ನಮ್ಮನ್ನು ಚೆಕ್ ಮಾಡ್ತಾರೆ. ಇದನ್ನೆಲ್ಲ ನಾವು ಒಂದು ಮನೆಯಲ್ಲಿ ನೆಮ್ಮದಿ ಇದೆ, ಹಣಕಾಸಿದೆ, ಯಾವುದಕ್ಕೂ ಸಮಸ್ಯೆ ಇಲ್ಲ ಅಂತಂದಾಗ ದೇವ್ರ ಪೂಜೆ ಮಾಡೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಮನೆಯಲ್ಲಿ ಎಲ್ಲರ ಜೊತೆನೂ ನಗು ನಗ್ತಾ ಖುಷಿಯಾಗಿ ನಾವು ಇರ್ತೀವಿ. ಯಾವುದೇ ಕಷ್ಟ ಇಲ್ಲ ಅಂತಂದಾಗ, ಅದೇ ಕಷ್ಟ ನಮ್ಮ ಹತ್ರ ಬಂದಾಗ ನಾವು ದೇವ್ರ ಪೂಜೆ ಮಾಡೋದಕ್ಕೂ ಮನಸ್ಸಾಗೋದಿಲ್ಲ, ಯಾರನ್ನು ಮಾತಾಡ್ಸೋದಕ್ಕೂ ಮನಸ್ಸಾಗೋದಿಲ್ಲ, ಮತ್ತು ಒಂದು ಕೆಲಸ ಕಾರ್ಯ ಮಾಡೋದಕ್ಕೂ ಮನಸ್ಸಾಗೋದಿಲ್ಲ. ನಾವು ಕೆಲಸಕ್ಕೂ ಹೋಗೋದನ್ನು ಸಹ ನಿಲ್ಲಿಸ್ಬಿಡ್ತೀವಿ. ಯಾಕೆ ಅಂತಂದರೆ ಎಷ್ಟು ದುಡಿದ್ರೂ ನಮ್ಮ ಕಷ್ಟನೇ ದೂರ ಆಗ್ತಿಲ್ವಲ್ಲ. ಮತ್ತು ಏನಕ್ಕೆ ದುಡಿಬೇಕು, ನಾನು ದುಡ್ದಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗ್ತಿದೆಯಲ್ಲ, ಮತ್ತು ನಾನು ದುಡ್ದೇನು ಪ್ರಯೋಜನ ಅಂತ ಹೇಳ್ತಾರೆ. ಕೆಲವ್ರಿಗೆ ಮನೆಯಲ್ಲಿ ಕಷ್ಟ ಇರುತ್ತೆ, ಕೆಲವ್ರಿಗೆ ಹೊರಗಡೆ ಕಷ್ಟ ಇರುತ್ತೆ. ಕೆಲವರು ಹೊರಗಡೆ ಕಷ್ಟ ಇದ್ದಾಗ ಮನೆಯಲ್ಲಿ ಬಂದಾಗ ನೆಮ್ಮದಿಯಾಗಿ ನಡೆದಿದ್ದ ಕಷ್ಟನೆಲ್ಲ ಎಲ್ಲರ ಕೈಲೂ ಹೇಳ್ಕೊಂಡು ಒಂದು ಸುಖ ಅನ್ನೋದು ಅನುಭವಿಸ್ತಾರೆ. ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದಾಗ ಹೊರಗಡೆ ಹೋಗಿ ದುಡ್ದು ತಂದು ಏನು ಮಾಡಬೇಕು ನಾನು ಅನ್ನೋದು ಮನಸ್ಸು ಕೆಟ್ಟೋಗುತ್ತೆ. ಯಾರಿಗೇ ಆಗಲಿ, ಹೆಂಗಸ್ಗೆ ಆಗಲಿ ಗಂಡಸ್ಗೆ ಆಗಲಿ, ಮನೆಯಲ್ಲಿ ನೆಮ್ಮದಿ ಇರಬೇಕು. ಮೊದಲದಾಗಿ ನಮಗೆ ಮನೆಯಲ್ಲಿ ಎಲ್ಲರಿಂದನೂ ನೆಮ್ಮದಿ ಅನ್ನೋದು ಇರಬೇಕು. ಹೊರಗಡೆ ಎಷ್ಟೇ ಕಷ್ಟ ಬಂದರೂ ಏನೇ ಬಂದರೂ ನಾವು ಅದನ್ನೆಲ್ಲ ಸಹಿಸ್ಕೋಬೋದು. ನಮಗೆ ಮನೆಯಲ್ಲೇ ನೆಮ್ಮದಿ ಇಲ್ಲ ಅಂತಂದಮೇಲೆ ಮತ್ತು ಹೊರಗಡೆ ಹೋಗಿ ನಾವು ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಮೊದಲು ನಮಗೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಸಿಕ್ಕಬೇಕು. ನೆಮ್ಮದಿ ಸಿಕ್ಕಬೇಕು ಅಂತಂದರೆ ನಾವು ಭಗವಂತ ನಂಬಬೇಕು. ನಮ್ಮ ಮನೆಯಲ್ಲಿ ಇರೋವಂಥ ಜನನೆಲ್ಲ ನಾವು ಒಂದು ಕೈಯಾಗಿ ನಾವು ನೋಡ್ಕೊಳ್ಳೋ ಥರ ಇರಬೇಕು. ಏಕೆಂತಂದರೆ ಒಬ್ಬರು ಹೇಳಿದ ಮಾತು ಎಲ್ಲರೂ ಸಹ ಕೇಳಿದ್ರೆ ಆ ಮನೆ ಸ್ವರ್ಗ ಥರ ಆಗಿಬಿಡುತ್ತೆ. ನಾವು ಹೊರಗಡೆ 10 ರೂಪಾಯಿ ದುಡ್ದು ತೊಗೊಂಡು ಬಂದರೂ 10 ರೂಪಾಯಿಲೂ ನಾವು ಜೀವನ ಮಾಡ್ಬೋದು. ಆದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದಮೇಲೆ ನಾವು ಹೊರಗಡೆ 1000 ರೂಪಾಯಿ ದುಡಿದ್ರು ಆ 1000 ರೂಪಾಯಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಕೆಲವ್ರಿಗೆ ಈ ಥರ ಒಂದು
ಸಮಸ್ಯೆ ಇದೆ. ಹೊರಗಡೆ ಸಾವಿರಾರು ರೂಪಾಯಿ ದಿನಕ್ಕೆ ದುಡಿತಾರೆ, ಆದರೆ ಮನೇಲಿ ಬಂದಾಗ ನೆಮ್ಮದಿ ಅನ್ನೋದು ಇರೋದಿಲ್ಲ. ಕೆಲವ್ರಿಗೆ ಮನೆಯಲ್ಲಿ ಬಡತನ ಇರುತ್ತೆ, ಆದರೆ ಎಲ್ಲವೂ ಸಹ ಸುಖ ಅನ್ನೋದು ಅವ್ರು ಅನುಭವಿಸ್ತಿರ್ತಾರೆ. ಹೊರಗಡೆ ಸಂಪಾದನೆ ಅನ್ನೋದು ಇರೋದಿಲ್ಲ, ಅವ್ರಿಗೆ ಬಡತನ ಅನ್ನೋದು ಇರುತ್ತೆ ಅಲ್ವಾ. ವಿಚಿತ್ರ, ಭಗವಂತ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ವಿಚಿತ್ರ ಅನ್ನೋದು ಕೊಟ್ಟಿದ್ದಾನೆ. ಅದಕ್ಕೆ ಹೇಳೋದು, ದೇವರು ಕೊಟ್ಟಿನೂ ನೋಡ್ತಾರೆ, ಕಿತ್ಕೊಂಡಿನೂ ಸಹ ನೋಡ್ತಾರೆ. ಭಗವಂತ ನಮಗೆ ಕೊಟ್ಟಾಗ ನಾವು ಯಾವ ರೀತಿ ದೇವರು ನಂಬಬೇಕೋ ಅಷ್ಟು ನಂಬಬೇಕು. ಎಲ್ಲವನ್ನು ಕಿತ್ಕೊಂಡು ನಮಗೆ ಬಡತನ ಕೊಟ್ಟಾಗ ನಾವು ಎಷ್ಟು ನಂಬಬೇಕೋ ದೇವ್ರನ್ನ ಅಷ್ಟು ಸಹ ನಾವು ನಂಬಬೇಕು. ಕಷ್ಟ ಕೊಟ್ಟರು ದೇವರು ಅಂತ ಅಂದ್ಬಿಟ್ಟು ದೇವ್ರ ಪೂಜೆ ಮಾಡೋದು, ದೇವ್ರು ನಂಬೋದು ಯಾವುದೇ ಕಾರಣಕ್ಕೂ ನಾವು ಬಿಡೋದಕ್ಕೆ ಹೋಗಬಾರ್ದು. 24 ಗಂಟೆ ನನ್ನ ತಂದೆ ರಾಯರನ್ನ, ನಮ್ಮ ಮನೆ ದೇವ್ರನ್ನ ಮನಸ್ಸಿನಲ್ಲೇ ನಾವು ಆರಾಧಿಸ್ತಾ ಇರಬೇಕು. ನಾವು ವರ್ಷಕ್ಕೆ 2-3 ಸತಿ ಸಾಧ್ಯನೋ ಅಷ್ಟು ಸತಿ ನಾವು ಮನೆ ದೇವ್ರಿಗೆ ಹೋಗಿ ಬರಬೇಕು. ಪ್ರತಿದಿನ ರಾಯರಿಗೆ ಪೂಜೆ ಮಾಡಬೇಕು. ಪ್ರತಿ ಗುರುವಾರನೂ ರಾಯರ ಮಠಕ್ಕೆ ಹೋಗಿ ನಾವಲ್ಲಿ ಒಂದು ಹೆಜ್ಜೆ ನಮಸ್ಕಾರ ಹಾಕೋದು, ಇಲ್ಲ ತುಪ್ಪ ದೀಪ ಬೆಳಗೋದು, ಎಲ್ಲವನ್ನು ಸಹ ಮಾಡಿ ಬಂದಾಗ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇಟ್ಕೊಳ್ದಿರ ನಾವು ಸಂಪೂರ್ಣವಾಗಿ ರಾಯರು ನಂಬಿಡಬೇಕು. ನಿಮ್ಮನ್ನು ನಂಬಿದ್ದೀವಿ ನಾವು, ನೀವೇ ಹಾಲ್ಗಾಗ್ತೀರಾ, ನೀರಿಗಾಗ್ತೀರಾ, ಎಲ್ಲವನ್ನು ಸಹ ನಿಮ್ಮ ಪಾದಕ್ಕೆ ನಾನು ಹಾಕಿದ್ದೀನಿ. ಕಷ್ಟ ಮುಂದೆ ಏನು ಬರುತ್ತೋ ಏನೋ ನನಗೆ ಗೊತ್ತಿಲ್ಲ. ನಾಳೆ ಯಾವ್ಯಾವ ಥರ ಕಷ್ಟ ಯಾರೇ ರೂಪದಲ್ಲಿ ಬರುತ್ತೋ ನನಗೆ ಗೊತ್ತಿಲ್ಲ. ಆ ಕಷ್ಟ ಬರೋದು ನಿನಗೆ ಗೊತ್ತಾಗುತ್ತೆ. ನನ್ನ ತಕ್ಕ ಕೊಡಬೇಡ ತಂದೆ ಕಷ್ಟನ. ನಾನು ತುಂಬ ಜೀವನದಲ್ಲಿ ನೊಂದುಬಿಟ್ಟಿದ್ದೀನಿ. ಅಷ್ಟೊಂದು ಕಷ್ಟ ಕೊಟ್ಟರೆ ನನ್ನ ಕೈಲಿ ತಡ್ಕೊಳಕ್ಕಾಗೋದಿಲ್ಲ. ನೀನು ಕಷ್ಟ ಕೊಡಬೇಕು ಅನ್ನೋದೇ ನೀನು ಇಚ್ಛೆ ಆಗಿದ್ದರೆ ನೀನು ನನ್ನ ಜೊತೇಲಿರು. ಆ ಕಷ್ಟದಲ್ಲಿ ನೀನಿರಬೇಕು. ನನ್ನ ಜೊತೆ ನನ್ನ ಮನೆಯಲ್ಲಿ ನೀನಿದ್ದಾಗ ಆ ಕಷ್ಟನೂ ಸಹ ನನಗೆ ಕಷ್ಟ ಆಗ್ತಿದೆ ಅಂತಲೂ ನನಗೆ ಗೊತ್ತಾಗಬಾರ್ದು. ಆ ಕಷ್ಟನೆಲ್ಲ ನೀನೇ ನೋಡ್ಕೊ ತಂದೆ ಅಂತ ನಾವು ಸಂಪೂರ್ಣವಾಗಿ ರಾಯರನ್ನ ನಂಬಿಡ್ತು ಅಂತಂದರೆ, ನಮ್ಮ ಮನೆ ದೇವ್ರನ್ನ ರಾಯರನ್ನ ನಾವು ನಂಬ್ತು ಅಂತಂದರೆ ಖಂಡಿತ ಅವ್ರ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಬರೋದಕ್ಕೆ ಮುಂಚೆ ರಾಯರು ಗೊತ್ತಾಗುತ್ತೆ, ನಮ್ಮ ಮನೆ ದೇವ್ರುಗಳು ಗೊತ್ತಾಗುತ್ತೆ. ನಮ್ಗೆ ಬರೋ ಕಷ್ಟನ ಅಲ್ಲಲ್ಲೇ ತಡೆದು ನಮಗೆ ಕಷ್ಟನ ನಿವಾರಣೆ ಮಾಡೋ ಅಂಥದ್ದು. ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ನಂಬಾರ್ದು. ಹೌದು, ಇವತ್ತು ನಮಗೆ ಕಷ್ಟ ಕೊಟ್ಟಿದ್ದಾರೆ, ಕಷ್ಟ ದಿನಗಳಲ್ಲೇ ನಮ್ಮನ್ನ ಪರೀಕ್ಷೆ ಮಾಡೋದು ಭಗವಂತ. ತುಂಬ ದೇವ್ರುಗಳು ನಮ್ಮನ್ನು ಪರೀಕ್ಷೆ ಮಾಡೋದೇ ಕಷ್ಟ ಬಂದಾಗ. ಜನ ಆಗಿರ್ಬೋದು, ಇಲ್ಲ ದೇವ್ರುಗಳಾಗಿರ್ಬೋದು, ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡೋದಕ್ಕೆ ನಮಗೆ ಬಡತನ ಕೊಟ್ಟಿದ್ದಾರೆ. ಏಕೆಂತಂದರೆ ಹೊರಗಡೆ ಜನನ ಯಾವುದೇ ಒಬ್ಬ ಮನುಷ್ಯ ಜಾಸ್ತಿ ನಂಬ್ತಿರ್ತಾನೋ ಆ ಮನುಷ್ಯನ ಯೋಗ್ಯತೆ ಮುಖವಾಡ ಗೊತ್ತಾಗಲಿ ಅಂತಾನೆ ನಮಗೆ ಕಷ್ಟ ಕೊಟ್ಟಿರ್ತಾನೆ. ನಿನ್ನ ಹತ್ರ ಹಣ ಇದ್ದಾಗ ಅವರು ನಿನ್ನ ಜೊತೆ ಯಾವ ಥರ ಇರ್ತಾರೆ, ನಿನಗೆ ಬಡತನ ಬಂದಾಗ ಅವರು ನಿನ್ನ ಜೊತೆ ಯಾವ ಥರ ಇರ್ತಾರೆ, ನೀನು ಇದನ್ನೆಲ್ಲ ಅರ್ಥ ಮಾಡ್ಕೊ ಅಂತಂದ್ಬಿಟ್ಟು ಸಹ ನಮಗೆ ಕಷ್ಟ ಅನ್ನೋದು ಕೊಡ್ತಾನೆ ದೇವರು. ದೇವ್ರನ್ನ ಎಷ್ಟು ನಂಬ್ತಾರೋ ಅಷ್ಟು ಕಷ್ಟ ಅನ್ನೋದು ಅಂಥವ್ರಿಗೆ ಕೊಡ್ತಾನೆ ದೇವರು. ದೇವ್ರನ್ನ ಜಾಸ್ತಿ ನಂಬೋದು, ಜಾಸ್ತಿ ಪೂಜೆ ಮಾಡೋಂಥವ್ರಿಗೆ ಕಷ್ಟ ಕೊಡೋದು, ಪರೀಕ್ಷೆ ಮಾಡ್ತಾನೆ ನನ್ನ ತಂದೆ. ಆದರೆ ಆ ಕಷ್ಟ ಕೊಡಬೇಕಾದ್ರೂ, ಪರೀಕ್ಷೆ ಮಾಡಬೇಕಾದ್ರೂ ಅವರು ಜೊತೇಲಿರ್ತಾರೆ, ಭಗವಂತ ಜೊತೇಲಿರ್ತಾರೆ. ನಿಮ್ಮನ್ನು ಕೆಳಗಡೆ ಬೀಳೋಷ್ಟು ಬಿಡೋದಿಲ್ಲ ನನ್ನ ತಂದೆ. ನೀವು ಅನ್ಕೋಬೋದು, ರಾಯರು ನಮ್ಮ ಕಷ್ಟಕ್ಕಾಗ್ತಾ ಇಲ್ಲ, ನನಗೆ ಪ್ರತಿದಿನವೂ ನಾನು ಸತ್ತು ಹುಟ್ಟುತ್ತಾ ಇದ್ದೀನಿ, ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ಸತ್ತೋಗ್ಬಿಡ್ಬೇಕು ಅನಿಸುತ್ತೆ ಅಂತ. ಇಲ್ಲ, ನಿಮ್ಮನ್ನು ಸಾಯೋ ತನಕ ರಾಯರು ಬಿಡೋದಿಲ್ಲ, ನಿಮ್ಮ ಮನೆ ದೇವ್ರುಗಳು ಬಿಡೋದಿಲ್ಲ. ನಿಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾರೆ ಅಂದರೆ ನಿಮ್ಮ ಕಷ್ಟ ಮುಗಿಯೋ ಟೈಮ್ ಹತ್ರ ಬಂದಿದೆ ಅಂತ ಈ ಥರ ಸೂಚನೆ ಕೊಡ್ತಿರ್ತಾರೆ. ನೋಡಿ, ನೀವು ಕಷ್ಟದಲ್ಲಿದ್ದಾಗ ಏನಕ್ಕಿಷ್ಟು ಕಷ್ಟ ಅನುಭವಿಸ್ತಾ ಇರ್ತೀರ, ಆವಾಗ ಜನದ ಮುಖವಾಡ ನೀವು ತಿಳ್ಕೊಳ್ಳಿ. ನೀನು ನಂಬಿದಂಥವ್ರು, ನೀನು ಯಾರಿಗೆ ಸಹಾಯ ಮಾಡಿದೋ ಅಂಥವ್ರಿಗೆ ನಿನಗೆ ಮೋಸ ಮಾಡಿದ್ದಾರೆ. ನೀನು ಕಷ್ಟದಲ್ಲಿದ್ದಾಗ ನಿನ್ನ ಹತ್ರನೂ ಸಹ ಅವ್ರು ಬರ್ತಾ ಇಲ್ಲ. ನೀನು ಇದನ್ನೆಲ್ಲ ತಿಳ್ಕೊ, ಅರ್ಥ ಮಾಡ್ಕೊ ಅಂತಾನೆ ದೇವರು ಅಂಥವ್ರ ಮುಖವಾಡನ ನಮ್ಮ ಎದುರುಗಡೆ ಕಳಿಸಿಡ್ತಾನೆ ಭಗವಂತ. ನಾವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ರಾಯರು ನಾವು ನಂಬಿದ್ದೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಇದು ರಾಯರ ಮೇಲೆ ಪಾದದ ಮೇಲೆ ಆಣೆ ಮಾಡಿ ನಾನು ಹೇಳ್ತೀನಿ. ನಾನು ಇವತ್ತು ಕಷ್ಟ ಇದೆ ಅಂದರೆ ನಾಳೆ ಕಷ್ಟ ಕೊಡೋದಿಲ್ಲ, ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ. ನಾವು ರಾಯರನ್ನ ಸಂಪೂರ್ಣವಾಗಿ ನಂಬಬೇಕು. ಎಲ್ಲ ಕಷ್ಟನೂ ರಾಯರ ಪಾದಕ್ಕೆ ಹಾಕ್ಬಿಡ್ಬೇಕು, ನಮ್ಮ ಮನೆ ದೇವ್ರ ಪಾದಕ್ಕೆ ಹಾಕ್ಬಿಡ್ಬೇಕು. ನಾವು ಯಾವುದೇ ಒಂದು ದೇವರು ನಂಬಲಿ, ಆ ದೇವರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ನಿಮಗೆ ಕಷ್ಟ ಕೊಡ್ತಿರ್ತಾರಲ್ಲ, ನೀವು ತುಂಬ ನೋವಲ್ಲಿರ್ತೀರಲ್ಲ, ನೀವು ಪೂಜೆ ಮಾಡೋ ಅಂಥ ದೇವ್ರ ಮುಂದೆ ಕೂತ್ಕೊಂಡು ನೀವು ಎರಡೇ ಹನಿ ಕಣ್ಣೀರು ಹಾಕ್ರಿ ಸಾಕು. ಹನಿ ಕಣ್ಣೀರು ಹಾಕ್ಬಿಟ್ಟು ರಾಯರ ಮುಖನೇ ನೋಡಿಕೊಂಡು, ಇಲ್ಲ ನೀವು ರಾಯರು ನಂಬ್ತಿರೋ, ಶ್ರೀಕೃಷ್ಣ ಪರಮಾತ್ಮ ನಂಬ್ತಿರೋ, ಇಲ್ಲ ನೀವು ಮನೆ ದೇವ್ರು ನಂಬ್ತಿರೋ, ನೀವು ಯಾವ ದೇವರು ನಂಬ್ತೀರೋ ಆ ದೇವರು ಕಣ್ಣನ್ನೇ ನೋಡಿಕೊಂಡು ನೀವು ಕಣ್ಣೀರು ಹಾಕಿ. ನೀವು ಆವಾಗ ದೇವ್ರ ಮನಸ್ಸಿಗೆ ತಟ್ಟಂತ ತಟ್ಟುತ್ತೆ. ಎಷ್ಟು ಭಕ್ತಿ
ಭಕ್ತಿಯಿಂದ ನನ್ನ ಪೂಜೆ ಮಾಡ್ತೀಯ, ಎಷ್ಟು ಸತ್ಯ ದಾರಿನಲ್ಲಿ ನೀನಿದ್ದೀಯಾ, ನಿನಗೆ ಇಷ್ಟೊಂದು ನೋವು ಕೊಡ್ತಿದ್ದಾರೆ ಅಂತಂದರೆ ನೀನು ನೋವು ಪಡೋದು ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ. ನಾನಿರೋ ಮನೆಯಲ್ಲಿ ನೀನು ಕಷ್ಟ ಅನುಭವಿಸೋದು ನನ್ನ ಕೈಲಿ ನೋಡೋಕ್ಕಾಗೋದಿಲ್ಲ. ಅಂಥ ಟೈಮಲ್ಲೇ ಭಗವಂತ ನಿಮ್ಮ ಕೈ ಹಿಡಿಯೋದು, ನಿಮ್ಮ ಕಣ್ಣೆದುರುಗಡನೆ ಅಂಥವ್ರ ಮುಖವಾಡ ಕಳಿಸಿಡ್ತಾನೆ. ನನ್ನ ತಂದೆ ರಾಯರಾಗಿರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು. ನಾವು ದೇವ್ರನ್ನ ಯಾವುದೇ ದೇವರಾಗಲಿ, ಮುಕ್ಕೋಟಿ ದೇವತೆಗಳನ್ನ ನಾವು ಎಷ್ಟು ನಂಬ್ತೀವೋ ಅಷ್ಟು ಅನುಗ್ರಹ ಮಾಡ್ತಾರೆ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತೀನಿ, ಜನ ನಂಬೋದಕ್ಕಿಂತ ದೇವರು ನಂಬಿ, ದೇವರೇ ನಿಮಗೆ ದಾರಿ ತೋರಿಸ್ತಾರೆ. ನಿಮ್ಮ ಹತ್ರ ಯಾರು ಬರಬೇಕು, ಯಾರಿಂದ ನಿಮ್ಗೆ ಸಹಾಯ ಆಗಬೇಕು, ಯಾರು ನಿಮ್ಮ ಕಷ್ಟಕ್ಕೆ ಆಗ್ತಾರೆ, ಯಾರು ಒಳ್ಳೆಯವರು ಅನ್ನೋದನ್ನು ನಿಮ್ಮ ಹತ್ರನೇ ಭಗವಂತನೇ ಕಳಿಸ್ಕೊಡ್ತಾರೆ. ಅಂಥವ್ರ ಮುಖಾಂತರನೇ ಸಹಾಯ ಮಾಡಿಸೋವಂಥದ್ದು. ಏಕೆಂದರೆ ದೇವ್ರುಗಳೇ ಡೈರೆಕ್ಟಾಗಿ ಬಂದು ನಮ್ಮ ಕಷ್ಟ ದೂರ ಮಾಡೋದಿಲ್ಲ, ಜನದ ಮುಖಾಂತರನೇ ಬಂದು ದೂರ ಮಾಡೋವಂಥದ್ದು ನಮ್ಮ ಕಷ್ಟನೆಲ್ಲ. ಆವಾಗ ನಮ್ಮ ಕಷ್ಟಕ್ಕೆ ಯಾರು ಬರ್ತಾರೋ ಅವರು ನಮ್ಮ ಜೀವನದಲ್ಲಿ ಕೊನೆ ತನಕ ಅವ್ರು ನಮ್ಮ ಜೊತೇಲಿ ಇರ್ತಾರೆ. ಏಕೆಂತಂದರೆ ಭಗವಂತನ ಇಚ್ಛೆನೇ ಆಗಿರುತ್ತೆ ಇದನ್ನೆಲ್ಲ. ನಾವಿಷ್ಟನ್ನ ಅರ್ಥ ಮಾಡ್ಕೋಬೇಕು. ಕಷ್ಟ ಬತ್ತು ಅಂದ್ಬಿಟ್ಟು ದೇವ್ರ ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಮನೆ ದೇವ್ರು ನಂಬೋದಿಲ್ಲ ಅಂತ ಅನ್ನೋದು, ಈ ಥರ ಎಲ್ಲ ನಾವು ಮಾಡ್ತೀವಿ ನಾವು. ಏಕೆಂತಂದರೆ ಮನೆ ಪರಿಸ್ಥಿತಿ ಆ ಥರ ಇರುತ್ತೆ, ನಾವು ಜೀವನದಲ್ಲಿ ಅಷ್ಟೊಂದೆಲ್ಲ ನೊಂದಿರ್ತೀವಿ ನಾವು. ಹಾಗಾಗಿ ಈ ಥರ ಎಲ್ಲ ಒಂದು ಯೋಚನೆ ಅನ್ನೋದು ನಾವು ಮಾಡ್ತೀವಿ. ನಾವು ಮಾಡೋದೇ ತಪ್ಪು, ಇಲ್ಲೇ ನಾವು ಮಾಡೋದು. ನಾವು ಕಷ್ಟ ಬಂದಾಗ ದೇವ್ರು ನಂಬದೇ ಇರೋವಂಥದ್ದೇ ನಾವು ಮಾಡೋವಂಥ ದೊಡ್ಡ ತಪ್ಪು. ನಾವು ದೇವ್ರನ್ನ ನಾವು ನಂಬಬೇಕು, ಪೂಜೆನೂ ಮಾಡಬೇಕು. ಹೌದು, ನೀನು ಇವತ್ತು ಕಷ್ಟ ಕೊಟ್ಟಿದ್ಯಾ, ನನಗೆ ಇವತ್ತು ತಿನ್ನೋದಕ್ಕೆ ಅನ್ನ ಇಲ್ಲ, ನನಗೆ ಸಾಲ ತೀರಿಸೋದಕ್ಕೆ ಶಕ್ತಿ ಇಲ್ಲ, ನನಗೆ ಮನೆ ಬಾಡಿಗೆ ಕಟ್ಟೋದಕ್ಕೂ ನನಗೆ ಶಕ್ತಿ ಇಲ್ಲ, ನನಗೆ ಈ ಕಷ್ಟ ಎಲ್ಲ ನಿಂದೇ ತಂದೆ. ನನ್ನ ಮನೆಯಲ್ಲಿ ನೀನಿದ್ದೀಯಾ, ನಾನಲ್ಲ ಕಷ್ಟಪಡ್ತಾ ಇರೋದು, ನೀನು ಕಷ್ಟಪಡ್ತಾ ಇದೆಯಾ. ನಾನು ಉಪವಾಸ ಇದ್ದೀನಿ ಅಂದರೆ ನೀನು ಉಪವಾಸ ಇದ್ದಾಗೆ, ನಾನು ಕಣ್ಣೀರು ಹಾಕಿದ್ರೆ ನೀನು ಕಣ್ಣೀರು ಹಾಕಿದಾಗೆ. ಇದು ನಾನು ಪಡೋ ಕಷ್ಟ ಎಲ್ಲ ನಿನ್ನ ಪಾದಕ್ಕೆ ಅರ್ಪಿತವಾಗಲಿ ಭಗವಂತ ಅಂತ ನಾವಿಷ್ಟನ್ನ ತಂದೆ ರಾಯರ ಮುಂದೆ ಕೂತ್ಕೊಂಡು, ನಮ್ಮ ಮನೆ ದೇವ್ರ ಮುಂದೆ ಕೂತ್ಕೊಂಡು ನಾವು ಹೇಳಿದಾಗ ಖಂಡಿತ ನಮಗೆ ಅನುಗ್ರಹ ಮಾಡೇ ಮಾಡ್ತಾರೆ. ನಿಮ್ಮ ಕೈ ಹಿಡಿತಾರೆ, ನಿಮ್ಮನ್ನು ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ. ಇದಕ್ಕೆ 100ಕ್ಕೆ 100ರಷ್ಟು ಸತ್ಯ. ನಾವು ದೇವ್ರನ್ನ ನಂಬ್ತೀವಿ, ದೇವ್ರಿಗೆ ಸೇವೆ ಮಾಡ್ತೀವಿ. ಏನಕ್ಕೋಸ್ಕರ ಮಾಡ್ತೀವಿ? ಸುಮ್ಮನೆ ಮಾಡ್ತೀವ? ನಾವು ಮಾಡೋ ಕೆಲಸ ಇಲ್ಲ ಅಂತ ನಾವು ಮಾಡ್ತೀವ? ಅಷ್ಟೆಲ್ಲ ಸೇವೆ ಪೂಜೆಗಳನ್ನ ಮಾಡ್ತೀವ? ಯಾರೂ ಮಾಡೋದಿಲ್ಲ. ದೇವ್ರ ಅನುಗ್ರಹ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ, ಜೀವರಾಶಿಗೂ ಇದ್ದೇ ಇರುತ್ತೆ. ದೇವ್ರ ಅನುಗ್ರಹ ಇಲ್ಲ ಅಂದರೆ ನಾವು ಒಂದು ಸೆಕೆಂಡು ಸಹ ಭೂಮಿ ಮೇಲೆ ಬದುಕಿರೋಕ್ಕಾಗೋದಿಲ್ಲ ಅಲ್ವಾ. ನಾವು ಒಂದು ಗಾಳಿ ನೀರು ಸೇವಿಸ್ತಾ ಇದ್ದೀವಿ, ಅನ್ನ ನೀರು ಸೇವಿಸ್ತಾ ಇದ್ದೀವಿ ಅಂತಂದರೆ ಭಗವಂತನ ಇಚ್ಛೆನೇ ಇರುತ್ತೆ. ಈಗ ನಾವು ಇಲ್ಲಿರ್ತೀವಿ ನಮ್ಮ ಮನೆಯಲ್ಲಿ, ಈಗ ಎಲ್ಲೋ ಹೋಗಿ ಅನ್ನ ತಿನ್ನಬೇಕು ಅಂದರೆ ತಿನ್ನೋರ ಅನ್ನದ ಮೇಲೆ, ಅಕ್ಕಿ ಕಾಳು ಮೇಲೆ ಅವ್ರ ಹೆಸರು ಬರೆದಿರುತ್ತಂತೆ. ಈಗ ಯಾರೋ ಪರಿಚಯನೇ ಇರೋದಿಲ್ಲ, ಎಲ್ಲೋ ಇರ್ತಾರೆ, ಅಂಥವ್ರನ್ನ ನಾವೆಲ್ಲೋ ಹೊರಗಡೆ ಹೋದಾಗ ಪರಿಚಯ ಮಾಡಿಕೊಡ್ತಾರೆ. ಅಂಥವರು ನಮ್ಮ ಮನೆಗೆ ಬಂದು ಅನ್ನ ನೀರು ತಿಂತಾರಲ್ಲ, ಅವ್ರ ಋಣ ಇಲ್ಲಿ ಬರೆದಿರುತ್ತೆ. ಅವರು ಪರಿಚಯ ಇಲ್ಲದೇ ಇರೋರು ಎಲ್ಲೋ ಸಿಗ್ತಾರೆ, ಹೇಗೋ ಪರಿಚಯ ಆಯ್ತಾರೆ, ಅಂಥವ್ರು ನಮ್ಮ ಮನೆಗೆ ಬಂದು ಅವ್ರು ಅನ್ನ ತಿನ್ನಬೇಕಾದ್ರೆ ಅವ್ರ ಅನ್ನದ ಋಣ ನಮ್ಮ ಮನೆಯಲ್ಲಿ ಇದೆ ಅಂತ ನೋಡಿ. ಭಗವಂತ ಎಲ್ಲಿಂದ ಎಲ್ಲಿಗೆ ಯಾವ ಥರ ಒಂದು ಗಂಟನ್ನು ಹಾಕಿರ್ತಾರೆ ಅಂತ ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನಮಗೆ ಗೊತ್ತಿರುತ್ತಾ? ಯಾರೂ ಗೊತ್ತಿಲ್ಲದೆ ಇರೋರು ನಮಗೆ ಪರಿಚಯ ಆಗ್ತಾರೆ, ನಮ್ಮ ಮನೆಗೆ ಬರ್ತಾರೆ, ಊಟ ಮಾಡ್ತಾರೆ, ಅವರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಾವು ಅನ್ಕೋತೀವ? ಖಂಡಿತ ಇಲ್ಲ. ಇದು ಪ್ರತಿಯೊಬ್ಬರ ಜೀವನದಲ್ಲಿ ಇದೆಲ್ಲ ನಡೆದಿರುತ್ತೆ. ಆ ಥರ ಒಂದು ಭಗವಂತ ಯಾರನ್ನಾದರೂ ನಿಮ್ಮ ಹತ್ರ ಬಿಟ್ಟಾಗ ಅವರೇ ಭಗವಂತ, ದೇವರು ಅವ್ರ ರೂಪದಲ್ಲಿ ಬಂದಿದ್ದಾನೆ ತಂದೆ ಅಂತ ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಜೀವನದಲ್ಲಂತೂ ತುಂಬಾ ಈ ಥರ ಪವಾಡಗಳನ್ನ ರಾಯರು ಮಾಡ್ತಿರ್ತಾರೆ. ಒಂದೊಂದು ದಿವಸ ಒಂದೊಂದು ಥರ ಕಷ್ಟ ಅನ್ನೋದು ಕೊಟ್ಟಾಗಲೂ ಒಬ್ಬ ಮನುಷ್ಯನಿಂದ ಒಂದೊಂದು ಒಳ್ಳೆಯದು ಅನ್ನೋದು ಸಹ ಭಗವಂತ ರಾಯರು ಮಾಡ್ತಿರ್ತಾರೆ. ಈಗ ನಾವೆಲ್ಲೋ ಇರ್ತೀವಿ, ಎಲ್ಲೋ ಬೇರೆ ಊರಲ್ಲಿ ಇರ್ತೀವಿ, ನಾವೀಗ ಅಲ್ಲಿ ಮನೆ ಖಾಲಿ ಮಾಡಿಕೊಂಡು ಬರೋಂಥ ಸ್ಥಿತಿ ಬರುತ್ತೆ, ಇಲ್ಲ ಊರು ಬಿಟ್ಟು ಬರೋ ಸ್ಥಿತಿ ಬರುತ್ತೆ. ಏನಕ್ಕೋಸ್ಕರ ಬರ್ತೀವಿ? ಇದೆಲ್ಲ ದೇವ್ರ ಇಚ್ಛೆ ಆಗಿರುತ್ತೆ. ನಾವು ಬರೋಕ್ಕಾಗೋದಿಲ್ಲ. ಅಲ್ಲೇನೋ ಒಂದು ಕಹಿ ಘಟನೆ ನಡಿಬೋದು, ಇಲ್ಲ ಸಿಹಿ ಘಟನೆ ಏನೋ ಒಂದು ನಡಿಬೋದು. ಅಲ್ಲಿಂದ ನಾವು ಮನೆ ಖಾಲಿ ಮಾಡಿಕೊಂಡು ಬರೋವಂಥದ್ದು ಎಲ್ಲೋ ಬರ್ತೀವಿ, ಯಾರ್ದೋ ಪರಿಚಯ ಆಗುತ್ತೆ, ಯಾರ್ದೋ ಪರಿಚಯದಿಂದ ನಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂತ ನಾವು ಅನ್ಕೋತೀವಲ್ಲ, ಇದೆಲ್ಲ ಸತ್ಯ. ಇದು ಎಲ್ಲೋ ಹುಟ್ಟಿದವರು ಎಲ್ಲೋ ಬೆಳೀತಾರೆ, ಎಲ್ಲೋ ಸಾಯ್ತಾರೆ ಅಂತಂದರೆ ನಾವು ಹುಟ್ಟಿತವಲೆ ಸಾಯಕ್ಕಾಗುತ್ತಾ? ಖಂಡಿತ ಆಗೋದಿಲ್ಲ. ನಿಂತ ನೀರಾಗೆ ನಮ್ಮ ಜೀವನ ಒಂದೇ ಕಡೆ ನಿಲ್ಲೋದಿಲ್ಲ, ಹರಿಯ ನೀರಿನ ಥರ ಹರ್ಕೊಂಡು ಹೋಗ್ತಾ ಇರುತ್ತೆ. ನದಿ ಎಲ್ಲೋ ಹುಟ್ಟುತ್ತೆ, ಎಲ್ಲೋ ದಡ ಸೇರುತ್ತೆ. ಅದೇ ರೀತಿ ನಮ್ಮ ಜೀವನವೂ ಅಷ್ಟೇ, ನಾವೆಲ್ಲೋ ಹುಡ್ತೀವಿ, ಎಲ್ಲೋ ಬೆಳಿತೀವಿ, ಎಲ್ಲೋ ಒಂದು ನಮ್ಮ ಜೀವನದ ಕೊನೆ ದಿನಗಳನ್ನ ಅಷ್ಟೇ ನಾವು ಕಳಿತೀವಿ. ನಾವು ಇದೆಲ್ಲ ನಮ್ಮ ಜೀವನದಲ್ಲಿ ಇದೇ ಥರ ನಡೆಯುತ್ತೆ, ನಾನು ಇದೇ ಥರ ಇರ್ತೀನಿ, ಇದೇ ಥರ ಕಷ್ಟ ಅನುಭವಿಸ್ತೀನಿ, ಇದೇ ಥರ ಸುಖದಲ್ಲಿ ನಾನು ಬದುಕ್ತೀನಿ ಅಂತ ನಾವು ಅನ್ಕೋತೀವ ಹುಟ್ಟುವಾಗ? ಯಾರಿಗೂ
ಯಾರಿಗೂ ಗೊತ್ತಾಗೋದಿಲ್ಲ. ಇದೆಲ್ಲ ಗೊತ್ತಾಗೋದು ಯಾರಿಗೆ? ದೇವ್ರಿಗೆ ಗೊತ್ತಾಗೋದು. ಭಗವಂತ ಆಡಿಸ್ದಂಗೆ ಆಟ ಆಡೋ ಗೊಂಬೆಗಳು ಅಷ್ಟೇ ನಾವು. ಆದರೆ ಎಲ್ಲದಕ್ಕೂ ಮೀರಿದಂಥದ್ದು ಭಗವಂತನ ನಾವು ನಂಬಿದಷ್ಟು ನಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಕಷ್ಟ ದಿನಗಳಲ್ಲಿ ಜಾಸ್ತಿ ನಾವು ರಾಯರನ್ನ ನಂಬಬೇಕು. ರಾಯರನ್ನಾಗಲಿ ನಮ್ಮ ಮನೆ ದೇವ್ರನ್ನಾಗಲಿ ನಂಬಿ ನಾವು ಪೂಜೆ ಮಾಡಿದಾಗ ಕಷ್ಟಗಳು ನಮ್ಮ ಹತ್ರ ಬರೋದಕ್ಕೆ ಹೆದರ್ಕೋತವೆ. ನಾವು ಎಷ್ಟು ಕುಗ್ಗುತ್ತೀವೋ, ಎಷ್ಟು ನಾವು ಎದ್ರುಕೊಂಡು ಜೀವನ ಮಾಡ್ತೀವೋ, ಎದ್ರುಕೊಂಡಾಗಲೇ ನಮ್ಮ ಹತ್ರ ಕಷ್ಟಗಳು ಜಾಸ್ತಿ ಬರೋ ಅಂಥದ್ದು. ನೀನು ಕಷ್ಟ ಬರೋಕ್ಕಾಗೋದಿಲ್ಲ ನನ್ನ ಹತ್ರ, ಏಕೆಂದರೆ ನನ್ನ ಜೊತೆ ರಾಯರಿದ್ದಾರೆ, ರಾಯರನ್ನ ದಾಟಿ ನೀನು ನನ್ನ ಹತ್ರ ಬರಬೇಕು ಅಂತ ನಾವು ಹಠದಿಂದ ಒಂದು ಧೈರ್ಯವಾಗಿ ನಾವು ಎದುರಿಸ್ತಾ ಹೋಗಬೇಕು. ಕಷ್ಟಗಳನ್ನ ಎದುರಿಸ್ದಾಗಲೇ ನಮ್ಮ ಹತ್ರ ಕಷ್ಟಗಳು ಬರೋದಿಲ್ಲ. ಇವರು ತುಂಬ ಗಟ್ಟಿಯಾಗಿದ್ದಾರೆ, ಇವ್ರು ನಂಬಿರೋಂಥ ರಾಯರು ಇವ್ರ ಜೊತೆಗಿದ್ದಾರೆ, ಹಂಗಾಗಿ ನಾವು ಅವ್ರ ಜೀವನದಲ್ಲಿ ಹೋಗೋಕ್ಕಾಗೋದಿಲ್ಲ ಅಂತಲೇ ಕಷ್ಟಗಳು ನಮ್ಮ ನೋಡಿ ಎದ್ರುಕೊಂಡು ಓಡೋಗ್ತವೆ. ಕಷ್ಟ ಬತ್ತು ಅಂತ ಕುಗ್ಗೋದಿಕ್ಕೆ ಹೋಗ್ಬಾರ್ದು. ಕುಗ್ಗುದಾಗಲೇ ಕಷ್ಟಗಳು ನಮ್ಮ ಹತ್ರ ಆವರಿಸ್ಕೊಂಡ್ಬಿಡ್ತವೆ. ಆ ಕಷ್ಟಗಳು ನಮ್ಮ ಹತ್ರ ಬರೋ ತಕ್ಕ ಬಿಡೋದಿಕ್ಕೆ ಹೋಗ್ಬಾರ್ದು. ನಾವು ಮಾಮೂಲಿ ಹೇಗೆ ನಾವು ರಾಯರು ಪೂಜೆ ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡಬೇಕು. ರಾಯರ ಮಠಕ್ಕೆ ಹೋಗಬೇಕು, ಮನೆ ದೇವ್ರನ್ನ ನಾವು ನಂಬಬೇಕು, ಆರಾಧಿಸ್ಬೇಕು. ಕಷ್ಟ ಬಂದಾಗ ಎಷ್ಟು ನಾವು ದೇವ್ರು ನಂಬ್ತೀವೋ ಅಷ್ಟು ದೇವರ ಅನುಗ್ರಹ ನಮಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.